ಹಲೋ ಎವ್ರಿವನ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಊರ ಹತ್ತಿರ ಇರುವ ವಿಶ್ವ ಪ್ರಸಿದ್ಧ ಯುನೆಸ್ಕೋ ಹೆರಿಟೇಜ್ ಪ್ರಸಿದ್ಧಿ ಹೊಂದಿರುವ ಹಂಪಿಗೆ. ಸೊ ನಾವು ತುಂಬ ಸರಿ ಹೋಗ್ತಾ ಇರ್ತೀವಿ ಹಂಪಿಗೆ. ಬಟ್ ಒಂದು ಮಾತು ಹೇಳ್ತೀನಿ, ಎಷ್ಟು ಸರಿ ನೋಡಿದ್ರು ಹಂಪಿ ಮಾತ್ರ ಬೇಜಾರಾಗೋದೇ ಇಲ್ಲ. ಅಷ್ಟು ಸರಿ ನೋಡಿದ್ರೂ ಹಂಪಿನ ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಪ್ರತಿ ಸರಿ ಹೊಸದಾಗಿ ಕಾಣ್ತಾ ಇರುತ್ತೆ. ಸೊ ಬನ್ನಿ ವೀಕ್ಷಕರೇ, ತೋರಿಸ್ತೀನಿ. ಇದು ನಾನು. ಸೊ ಇದು ನಾವು ಫಸ್ಟ್ ಬಂದುಬಿಟ್ಟು ವಿರೂಪಾಕ್ಷ ಟೆಂಪಲ್ ಎದುರುಗಡೆನೇ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ಕಾರನ್ನು ಪಾರ್ಕ್ ಮಾಡಿ. ಇದು ಓಪನ್ ಸ್ಟೇಜ್, ಇದು ಹಂಪಿ ಓಪನ್ ಸ್ಟೇಜು. ಆ ಕಡೆ ಈ ಕಡೆ ಸುತ್ತ ನಿಮಗೆ ಪಿಲ್ಲರ್ ಕಾಣಿಸುತ್ತೆ. ಅಲ್ಲೇ ಹಂಪಿಯ ಗ್ರಾಮಾಂತರ ಪೊಲೀಸ್ ಠಾಣೆ ಇದೆ. ಸೊ ಇದೆಲ್ಲ ಪಾರ್ಕಿಂಗ್ ಪ್ಲೇಸು. ಸೊ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆಲ್ಲ ಗೋಪುರ, ಇದು ವಿರೂಪಾಕ್ಷ ಟೆಂಪಲ್ ಇದು. ಸೊ ಅದರ ಆಪೋಸಿಟೇ ನಿಮಗೆ ಬಿಗ್ ಸ್ಟೇಜ್ ಕಾಣಿಸುತ್ತೆ, ಓಪನ್ ಸ್ಟೇಜು. ಸೊ ಈ ಸ್ಟೇಜ್ ಏನಪ್ಪ ಅಂದರೆ, ಈ ಸ್ಟೇಜಲ್ಲಿ ಯಾವುದಾದ್ರೂ ಹಂಪಿ ಉತ್ಸವ ನಡೀತಿರ್ಬೇಕಾದ್ರೆ ಸೆಲೆಬ್ರಿಟೀಸ್ ಎಲ್ಲ ಬಂದು ಪರ್ಫಾರ್ಮ್ ಮಾಡೋಂಥ ಸ್ಟೇಜ್ ಅದು. ಅಂದರೆ ಈಗ ಅದನ್ನು ಆ ಥರ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸೊ ಇದು ನೋಡಿ, ಅಲ್ಲಿಂದ ನಾವು ಯಂತ್ರೋದ್ಧಾರಕ ಆಂಜನೇಯ ಟೆಂಪಲಿಗೆ ಹೋಗುವಂಥ ದಾರಿ ಇದು. ಸೊ ಆ ದಾರಿಗಳ ಮಧ್ಯೆ ನೀವು ಈ ಥರ ದೃಶ್ಯಗಳನ್ನು ನೋಡ್ಬೋದು. ಸೀನ್ರೀಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಗಭದ್ರಾ ನದಿ ಹರಿತಾ ಇರುವಂಥ ದೃಶ್ಯ, ಅಕ್ಕಪಕ್ಕ ಬಂಡೆಗಳು. ಇದನ್ನು ಪಂಪ ಸರೋವರ ಅಂತ ಕರೀತಾರೆ. ಸೊ ಇದ್ರ ಮೂಲಕ ನಾವು ಆ್ಯಕ್ಚುಲಿ ಯಂತ್ರೋದ್ಧಾರಕ ಆಂಜನೇಯ ಟೆಂಪಲ್ ಇದೆ ಮತ್ತು ಕೋದಂಡರಾಮ ಟೆಂಪಲ್ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಪ್ರವಾಸಿ ತಾಣಗಳು ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಸೊ ಇಲ್ಲಿ ದೋಣಿ ವಿಹಾರ ಕೂಡ ಇರುತ್ತೆ. ಸೊ ಆ ಕಡೆ ಕೋಟಿ ಲಿಂಗಗಳು ಮತ್ತು ಶಿವಲಿಂಗಗಳು ತುಂಬ ಕಾಣಿಸುತ್ತೆ ಇಲ್ಲಿ ಈ ಒಂದು ಪ್ಲೇಸಲ್ಲಿ. ಸೊ ಸೀನ್ರಿ, ಲ್ಯಾಂಡ್ಸ್ಕೇಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈಗ ನಾವು ತಲುಪಿದ್ದೀವಿ ಕೋದಂಡರಾಮ ಟೆಂಪಲ್ನಲ್ಲಿ. ಸೊ ಹಾಗೆ ಮುಂದೆ ನಡ್ಕೊಂಬಂದರೆ ಇದು ಈ ಥರ ಕೋದಂಡರಾಮ ಟೆಂಪಲ್ ಬರುತ್ತೆ. ಅಲ್ಲಿ ಆಣೆಕಟ್ಟಲ್ಲಿ ನೀರು, ಮಳೆಗಾಲದಲ್ಲಿ ತುಂಬ ನೀರು ಬಂದಾಗ ಆಣೆಕಟ್ಟು ಡ್ಯಾಮನ್ನು ಓಪನ್ ಮಾಡ್ತಾರೆ. ಸೊ ಅಲ್ಲಿಂದ ನೀರು ಫ್ಲೋ ಆದಾಗ ಈ ಟೆಂಪಲ್ವರೆಗೂ, ಈ ಟೆಂಪಲ್ ಹತ್ರ ಏನು ಮರ ಇದೆ ಅಲ್ವಾ, ಮರದ ಕಟ್ಟೆ ತನಕ ನೀರು ಫ್ಲೋ ಆಗುತ್ತೆ. ಸೊ ಇಲ್ಲಿ ನೋಡಿ, ಮಕ್ಕಳು ಕೋದಂಡರಾಮ ಟೆಂಪಲ್ ವಿಸಿಟ್ ಮಾಡಿದ ತಕ್ಷಣ ಮಕ್ಕಳು ಇಲ್ಲಿ ಮರ ಹತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಲ್ಯಾಂಡ್ಸ್ಕೇಪ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಗಭದ್ರಾ ರಿವರ್, ಸುತ್ತಮುತ್ತ ಬಂಡೆಗಳು. ಸೊ ಈ ಥರ ವ್ಯೂ ಇದೆ. ಇದು ಯಂತ್ರೋದ್ಧಾರಕ ಆಂಜನೇಯ ಟೆಂಪಲ್ನ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾರೆ. ಇತಿಹಾಸದ ಪ್ರಕಾರ ಸ್ವಲ್ಪ ಜನ ಹೇಳ್ತಾರೆ ಇಲ್ಲಿ ಆಂಜನೇಯ ನಿಲ್ತಾನೆ ಇರಲಿಲ್ಲ. ಟೆಂಪಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆಂಜನೇಯ ನಿಲ್ತಾ ಇರಲಿಲ್ಲ. ಸೊ ಅದಕ್ಕೆ ಕಟ್ಟಾಕೋಕ್ಕೋಸ್ಕರ ಆ ಒಂದು ಯಂತ್ರದಲ್ಲಿ ಆಂಜನೇಯನ ಬರೆದಾಗಿಂದ ಆಂಜನೇಯ ಪ್ರತಿಷ್ಠೆ ಆಗಿದ್ದಾನೆ ಅಂತ ಒಂದು ಹೇಳ್ತಾರೆ. ಅದು ನನಗೆ ಸರಿಯಾಗಿ ಹೇಳೋಕ್ಕೆ ಬರ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಆ ಥರ ಹೇಳ್ತಾರೆ. ಸೊ ಅದು ಆಂಜನೇಯ ಟೆಂಪಲ್ ಮುಗಿಸ್ಕೊಂಡು ಯಂತ್ರೋದ್ಧಾರಕ ಆಂಜನೇಯ ಟೆಂಪಲ್ ನೋಡ್ಕೊಂಬಿಟ್ಟು ಇಲ್ಲಿ ಮತ್ತೆ ನಾವು ಈ ರಂಗಸ್ಥಳದ ಹತ್ರ ಬಂದಿದ್ದೀವಿ. ಅದ್ರ ಪಕ್ಕನೇ ನೀವು ನೋಡ್ಬೋದು, ಇದು ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಸೊ ಈ ಥರ ಪಿಲ್ಲರ್ಸ್, ರಥಬೀದಿ ಅಂತಾರಲ್ಲ, ಅದು ವಿರೂಪಾಕ್ಷ ಟೆಂಪಲ್ ಗೋಪುರ ನೀವು ನೋಡ್ತಾ ಇದ್ದೀರಾ. ಸೊ ಇದು ಈ ಒಂದು ಸ್ಥಳನ ನೋಡೋಕ್ಕೆ ಎಷ್ಟು ಆನಂದವಾಗುತ್ತೆ. ಇದರ ಇತಿಹಾಸ, ವಿಜಯನಗರ ಸಾಮ್ರಾಜ್ಯ ಯಾವ ಥರ ಇರ್ಬೋದು ಅಂತ ನೀವು ಜಸ್ಟ್ ಇದೊಂದು ವ್ಯೂವಿಂದನೇ ಹೇಳ್ಬೋದು. ಸೊ ಅದ್ರ ಪಕ್ಕನೇ, ರಂಗಸ್ಥಳ ಪಕ್ಕದಲ್ಲೇ ನೀವು ನೋಡ್ಬೋದು ಒಂದು ದೊಡ್ಡ ಬಸವಣ್ಣ ಟೆಂಪಲ್ ಇದೆ. ಈ ಒಂದು ಬಸವಣ್ಣ ವಿರೂಪಾಕ್ಷ ಟೆಂಪಲ್ ಎದುರುಗಡೆ ಮುಖ ಮಾಡಿ ನಿಂತಿದೆ. ಸೊ ಇದು ಒಂದು ದೊಡ್ಡ ಒಂದೇ ಕಲ್ಲು ಬಂಡೆಯಿಂದ ಕೆತ್ತಿರುವಂಥ ಏಕಶಿಲಾ ಬಸವಣ್ಣ ಇದು. ಸೊ ಮಕ್ಕಳು ಅದನ್ನು ಅಪ್ಕೊಂಡಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ಬಸವಣ್ಣ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ವಿರೂಪಾಕ್ಷ ಟೆಂಪಲ್ ಅಪೋಸಿಟು ಇದು ಕಾಣಿಸುತ್ತೆ ನಿಮಗೆ. ಅದು ನೋಡೋಕ್ಕಷ್ಟೇ ಹತ್ತಿರ ಇದೆ, ಬಟ್ ಎಕ್ಸಾಕ್ಟ್ ವಿರೂಪಾಕ್ಷ ಟೆಂಪಲ್ ಅಪೋಸಿಟಿಂದ ನೀವು ಸುಮಾರು ಡಿಸ್ಟೆನ್ಸು ನಡ್ಕೊಂಡು ಬರಬೇಕು. ಇದನ್ನು ನೀವು ತಲುಪಬೇಕಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ಈ ಒಂದು ಪ್ಲೇಸ್, ರಂಗಸ್ಥಳ ಮತ್ತು ಬಸವಣ್ಣದ ಟೆಂಪಲ್ಲು. ಸೊ ಇದು ಏಕಶಿಲಾ ಮೂರ್ತಿ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನಾವು ಮತ್ತೆ ಹೊರಟ್ವಿ. ಈಗ ನಮ್ಮ ಪಯಣ ವಿರೂಪಾಕ್ಷ ಟೆಂಪಲ್ ಹತ್ರ. ಸೊ ಈಗ ವಿರೂಪಾಕ್ಷ ಟೆಂಪಲ್ ಕಡೆ ಹೋಗ್ತಾ ಇದ್ವಿ. ಗೋಪುರ ನೀವು ನೋಡ್ತಾ ಇದ್ದೀರಾ. ಸೊ ಇದು ಲಾಂಗ್ ವಿಡಿಯೋ ಆಗ್ತಾ ಇರೋದ್ರಿಂದ ಇದರ ನೆಕ್ಸ್ಟ್ ಪಾರ್ಟ್ ನಾನು
ಅಂದರೆ 2 ಪಾರ್ಟ್ನಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಹಂಪಿ ಒಂದು ಪಾರ್ಟಲ್ಲಿ ಮುಗಿಯೋಂಥ ಪ್ಲೇಸ್ ಅಲ್ಲೇ ಅಲ್ಲ. ಸೊ ಇದರ ಇತಿಹಾಸ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟು ವೈಭವದಿಂದ ಕೂಡಿದಂಥ ಪ್ಲೇಸ್ ಇದು. ಆಮೇಲೆ ಇದರ ಇತಿಹಾಸ ಕೂಡ ಅಷ್ಟೇ ವಿಸ್ಮಯಕಾರಿ ಮತ್ತು ಅದ್ಭುತವಾಗಿ ಇರುತ್ತೆ. ಇದನ್ನು ಕೇಳ್ತಾನೆ ಇರಬೇಕು ಅನಿಸುತ್ತೆ, ನೋಡ್ತಾನೆ ಇರಬೇಕಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.